ನೀವು ಖಂಡಿತವಾಗ್ಲೂ ಈ ಒಂದು ಸಾಂಗನ್ನು ಎಲ್ಲಾದರೂ ಕೇಳೇ ಇರ್ತೀರ. ಈ ಹಾಡನ್ನು ಹೇಳಿರೋದು ಯಾರಂದರೆ ಎಡ್ ಶೀರನ್ ಅನ್ನೋ UK ಸಿಂಗರ್. ಇವ್ರ ಮೇಲೆ ಆ್ಯಕ್ಷನ್ ತಗೊಂಡಿರೋದಕ್ಕೆ ನಮ್ಮ ಬೆಂಗಳೂರು ಪೊಲೀಸರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಾ ಇದೆ. ನಾನ್ಸೆನ್ಸ್ ಪೊಲೀಸರಿಗೆ ತಿಳುವಳಿಕೆನೇ ಇಲ್ಲ, ನಮ್ಮ ದೇಶದ ಮರ್ಯಾದೆ ತೆಗಲಿಕ್ಕೆ ಪೊಲೀಸರೇ ಸಾಕು ಅಂತೆಲ್ಲ ಟ್ರೋಲ್ ಮಾಡಲಾಗ್ತಾ ಇದೆ. ಈ ಫುಲ್ ಘಟನೆ ಏನು, ಇವ್ರ ಮೇಲೆ ಯಾಕೆ ಬೆಂಗಳೂರು ಪೊಲೀಸ್ ಆ್ಯಕ್ಷನನ್ನು ತಗೊಳ್ತಾರೆ, ಇವೆಲ್ಲವನ್ನು ನೋಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಆ್ಯಕ್ಚುಯಲ್ ಇನ್ಸಿಡೆಂಟ್ ಏನಂದರೆ, ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ಗಳ ಬಗ್ಗೆ ಜನರಿಗೆ ಹೆಚ್ಚು ಇಂಟ್ರೆಸ್ಟ್ ಬರ್ತಾ ಇದೆ. ಇತ್ತೀಚೆಗೆ ನೀವು ರೀಲ್ಸ್ನಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಎಲ್ಲ ಕಡೆ ನೋಡಿರ್ತೀರ ಈ ಮ್ಯೂಸಿಕ್ ಕಾನ್ಸರ್ಟ್ಗಳ ಬಗ್ಗೆ. ಕೋಲ್ಡ್ ಪ್ಲೇ ಅವರ ಮ್ಯೂಸಿಕ್ ಕಾನ್ಸರ್ಟ್, ದಿಲ್ಜಿತ್ ಅವರ ಮ್ಯೂಸಿಕ್ ಕಾನ್ಸರ್ಟ್ಗಳನ್ನೆಲ್ಲ ನೀವು ರೀಲ್ಸ್ ಶಾರ್ಟ್ಸ್ನಲ್ಲಿ ನೋಡ್ತಾ ಇರ್ತೀರ. ಅದೇ ರೀತಿ ಈ ಎಡ್ ಶೀರನ್ ಅವರ ಮ್ಯೂಸಿಕ್ ಕಾನ್ಸರ್ಟ್ ಕೂಡ ಈಗ ಇಂಡಿಯಾದಲ್ಲಿ ನಡೀತಾ ಇದೆ. ಇವರ ಕಾನ್ಸರ್ಟ್ ನಡೆಸೋ ಪ್ಲೇಸ್ಗಳಲ್ಲಿ ಬೆಂಗಳೂರು ಕೂಡ ಇದೆ. ಅದೇ ಕಾರಣಕ್ಕೆ ಇವರು ಬೆಂಗಳೂರಿಗೆ ಬಂದಿರೋದು. ಇವರ ಟೀಮ್ ಆರ್ಗನೈಸರ್ಸ್ ಏನಿರ್ತಾರೆ, ಬೆಂಗಳೂರಿನ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಪರ್ಫಾರ್ಮೆನ್ಸ್ಗೆ ಪರ್ಮಿಷನ್ನ ಪಡ್ಕೊಂಡಿರ್ತಾರೆ. ಆದರೆ ಈ ಎಡ್ ಶೀರನ್ ಅವರು ತಮ್ಮ ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ಸಡನ್ ಆಗಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ಗೆ ಬಂದು ಮೈಕ್ ಸ್ಪೀಕರ್ನೆಲ್ಲ ಸೆಟಪ್ ಮಾಡಿ ಸಾಂಗ್ ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಹಾಡು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಗೆ ಅಲ್ಲಿ ಜನರೆಲ್ಲ ಸೇರ್ಲಿಕ್ಕೆ ಶುರುವಾಗುತ್ತೆ. ಈ ವಿಷಯ ಪೊಲೀಸರಿಗೆ ತಿಳಿದು ತಕ್ಷಣ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ, ಇಷ್ಟು ಫೇಮಸ್ ಇರೋ ಸಿಂಗರ್ ಸ್ಟ್ರೀಟ್ ನಲ್ಲಿ ಹಾಡು ಹೇಳಿ ಏನಾದ್ರು ಓವರ್ ಕ್ರೌಡ್ ಆಗಿ ಹೆಚ್ಚು ಕಡಿಮೆ ಆದ್ರೆ ಅಂತ ಹೇಳಿ, ಅದು ಕೂಡ ಅವರಿಗೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ಎಡ್ ಶೀರನ್ ಅವರ ಟೀಮ್ ಹತ್ರ ಹೋಗಿ ಇದನ್ನ ಇಲ್ಲಿಗೆ ನಿಲ್ಲಿಸಲಿಕ್ಕೆ ಹೇಳ್ತಾರೆ. ಆದ್ರೆ ಇದನ್ನ ಲೆಕ್ಕಕ್ಕೆ ತಗೊಳ್ಳದೆ ಅವರು ಕಂಟಿನ್ಯೂ ಮಾಡಿದಾಗ ಒಬ್ರು ಪೊಲೀಸ್ ಹೋಗಿ ಮೈಕ್ ನ ಕನೆಕ್ಷನ್ ಅನ್ನ ಕಿತ್ತಾಕ್ತಾರೆ. ಎಕ್ಸಾಕ್ಟ್ಲಿ ಅದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದು. ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಬೆಂಗಳೂರು ಪೊಲೀಸರನ್ನ ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಮಾಡಲಾಗುತ್ತೆ. ಆನ್ಲೈನ್ನಲ್ಲಿ, ಟ್ವಿಟರ್ನಲ್ಲೆಲ್ಲ ಟ್ಯಾಗ್ ಮಾಡಿ ದೇಶದ ಮರ್ಯಾದೆ ತೆಗಿಲಿಕ್ಕೆ ಏನು ಫಾರಿನರ್ಸ್ ಬೇಕಾಗಿಲ್ಲ, ನಮ್ಮ ದೇಶದವರೇ ಸಾಕು ಅನ್ನೋ ರೀತಿಯಲ್ಲೆಲ್ಲ ಕಮೆಂಟ್ ಮಾಡಲಾಗುತ್ತೆ. ಎಡ್ ಶೀರನ್ ಅವರು ಕೂಡ ತಮ್ಮ ಹತ್ರ ಪರ್ಮಿಷನ್ ಇತ್ತು ಅಂತ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಕೂಡ ಹಾಕ್ತಾರೆ. ಇದಕ್ಕೆ ರಿಪ್ಲೈ ಆಗಿ ನಮ್ಮ ಬೆಂಗಳೂರು ಪೊಲೀಸ್ ಮತ್ತೆ ಕರ್ನಾಟಕದ ಹೋಮ್ ಮಿನಿಸ್ಟರ್ ಆದ ಜಿ ಪರಮೇಶ್ವರ್ ಅವರೆಲ್ಲರೂ ಕೂಡ ಅವ್ರ ಹತ್ರ ಸ್ಟ್ರೀಟ್ನಲ್ಲಿ ಹಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ, ಪರ್ಮಿಷನ್ ಕೊಟ್ಟಿದ್ದು ಎಕ್ಸಿಬಿಷನ್ ಸೆಂಟರ್ನಲ್ಲಿ ಪರ್ಫಾರ್ಮ್ ಮಾಡೋಕೆ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ. Permitted him to perform in that international exhibition center, but all of a sudden he has come to Church Street. The police has not given permission, so nobody should take advantage of that situation because he is a very famous singer. Naturally there will be a lot of people, there will be a chaos, and that is why to prevent that situation, police has not given permission. So in spite of that he has come and tried to perform, so police prevented him. Nothing beyond that. ಇಲ್ಲಿ ನನ್ನ ಪ್ರಕಾರ ಏನಾಗಿದೆ ಅಂದರೆ, ಈ ಎಡ್ ಶೀರನ್ ಅವರೇ ಹೋಗಿ ಏನು ಪರ್ಮಿಷನ್ ಕೇಳಿರೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಈ ಲೋಕಲ್ ಆರ್ಗನೈಸರ್ಸ್ ಏನಿರ್ತಾರೆ ಅಥವಾ ಅವರ ಟೀಮ್ ಮೆಂಬರ್ಸ್ ಏನಿರ್ತಾರೆ ಅವ್ರು ಹೋಗಿ ಪರ್ಮಿಷನ್ ಅನ್ನ ಕೇಳಿರ್ತಾರೆ. ಎಕ್ಸಿಬಿಷನ್ ಸೆಂಟರ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕೆ ಪರ್ಮಿಷನ್ ಕೊಟ್ಟಿರೋದನ್ನ ಅವರ ಟೀಮ್ ಇವರಿಗೆ ಸರಿಯಾಗಿ ಹೇಳ್ದೇನೂ ಇರಬಹುದು. ಇವರು ಕನ್ಫ್ಯೂಸ್ ಆಗಿ ಅದೇ ಪರ್ಮಿಷನ್ ಅನ್ನ ಸ್ಟ್ರೀಟ್ನಲ್ಲೂ ಹಾಡ್ಬೋದು ಅನ್ಕೊಂಡ್ರೋ ಏನೋ. ಆದರೆ ನಿಜವಾಗ್ಲೂ ಅವ್ರ ಹತ್ರ ಸ್ಟ್ರೀಟ್ನಲ್ಲಿ ಹಾಡಲಿಕ್ಕೆ ಪರ್ಮಿಷನ್ ಅನ್ನೋದು ಇರೋದಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಎಲ್ಲಾದರೂ ಅವರು ಸೆಕ್ಯೂರಿಟಿ ಇಲ್ಲದೆ ಈ ರೀತಿ ಸ್ಟ್ರೀಟ್ನಲ್ಲಿ ಹಾಡುವಾಗ ಓವರ್ ಕ್ರೌಡಿಂದ ಏನಾದರೂ ಆಕ್ಸಿಡೆಂಟ್ ಆಗಿದ್ರೆ ಅಥವಾ ಓವರ್ ಕ್ರೌಡಿಂದ ಇನ್ನೇನಾದರೂ ಆಗಿದ್ರೆ, ಯಾರು ಈಗ ಅವ್ರನ್ನ ಅಲ್ಲಿ ಹಾಡ್ಲಿಕ್ಕೆ ಬಿಡಲಿಲ್ಲ ಅಂತ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೋ ಅವರೇ ನಂತರ ಟ್ವೀಟ್ ಮಾಡಿ ಕೇಳ್ತಾರೆ, ಏನು ಬೆಂಗಳೂರು ಪೊಲೀಸರಿಗೆ ಇಷ್ಟು ತಲೆ ಇಲ್ವಾ ಅಂತ. ಸಿಂಗರ್ನ ಸ್ಟ್ರೀಟ್ನಲ್ಲೆಲ್ಲ ಹಾಡಲಿಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು, ಓವರ್ ಕ್ರೌಡಿಂದ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಅಂತೆಲ್ಲ ಅವರೇ ಆಮೇಲೆ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಈ ಸ್ಟ್ರೀಟ್ನಲ್ಲೆಲ್ಲ ಸಡನ್ ಆಗಿ ಸರ್ಪ್ರೈಸ್ ಕೊಡೋ ರೀತಿಯಲ್ಲಿ ಒಂದು ಸಾಂಗ್ ಹೇಳೋದು ಫಾರಿನಲ್ಲೆಲ್ಲ ನಡೆಯುತ್ತೆ ಅಂತ ಹೇಳಿ ನಮ್ಮ ಭಾರತದಲ್ಲಿ ಈ ರೀತಿ ಮಾಡೋಕೆ ಹೋದ್ರೆ ಇಲ್ಲಿ ತುಂಬಾ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಇಲ್ಲಿರೋ ಓವರ್ ಕ್ರೌಡ್, ಇಲ್ಲಿರೋ ಕಂಜೆಷನ್ ಅಲ್ಲಿರೋದಿಲ್ಲ. ಇದೇ ಕಾರಣಕ್ಕೆ ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲದೆ ಇರೋದು ಪೊಲೀಸರು. ನನ್ನ ಪ್ರಕಾರ ಇಲ್ಲಿ ಪೊಲೀಸರು ಕೇವಲ ಅವರು ಡ್ಯೂಟಿಯನ್ನ ಮಾಡಿದ್ದಷ್ಟೇ, ಅದಕ್ಕೋಸ್ಕರ ಅವರನ್ನ ಆ ರೀತಿ ಕ್ರಿಟಿಸೈಸ್ ಮಾಡುವಂಥದ್ದೇನಿಲ್ಲ. ಹಾಗಾಗಿ ನಿಮ್ಗೇನು ಅನ್ಸುತ್ತೆ, ಇಲ್ಲಿ ಪೊಲೀಸರು ಮಾಡಿದ್ದು ಸರಿನಾ ಅಥವಾ ತಪ್ಪಾ? ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.